ರಾಜ್ಯದಲ್ಲಿ ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ನಿಂದ ವ್ಯಾಪಾರಸ್ಥರು ಕಂಗಾಲಾಗಿ ಹೋಗಿದ್ದಾರೆ. ಕಷ್ಟಪಟ್ಟು ದುಡಿದಂತಹ ಹಣ ಮೇಲೆ ಕಣ್ಣು ಇಟ್ಟಿರೋದಕ್ಕೆ ನೋಟಿಸ್ ನೀಡ್ತಾ ಇರೋದಕ್ಕೆ ಆಕ್ರೋಶ ಉಂಟಾಗಿದೆ. ರಾಜ್ಯ ಬೇಕರಿ ಕಾಂಡಿಮೆಂಟ್ಸ್ ಹಾಗೂ ಸಣ್ಣ ಉದ್ದಿಮೆದಾರರ ಒಕ್ಕೂಟ ಸರ್ವ ಸಂಘಟನೆಗಳ ಮುಖಂಡರ ಸಮನ್ವಯ ಸಭೆಯಲ್ಲಿ ಆಕ್ರೋಶವನ್ನ ಕೂಡ ನೀಡಲಾಗಿದೆ. ಇನ್ನು ಸಣ್ಣ ವ್ಯಾಪಾರಿಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ನೋಟಿಸ್ ನೀಡುತ್ತಿರುವ ಹಿನ್ನೆಲೆಯಲ್ಲಿ ವ್ಯಾಪಾರಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ರಾಜ್ಯದಲ್ಲಿ ದೊಡ್ಡ ಸದ್ದನ್ನ ಮಾಡ್ತಾ ಇದ್ದು, ಈ ಒಂದು ವಿಚಾರ ಸಣ್ಣ ವ್ಯಾಪಾರಸ್ಥರು ಅಧಿಕಾರಿಗಳಿಗೆ ಒಂದು ನೋಟಿಸ್ ನೀಡಿರುವ ವಿಚಾರ ಕೇಳಿ ಬೆಚ್ಚಿ ಬಿದ್ದಿದ್ದಾರೆ. ಸಿಗರೇಟ್ ಸೇಲ್ ಮಾಡಿ ಏನು ಕೊಟ್ಟಿದ್ದಾರೆ ನೋಟಿಸು, ಇದನ್ನ ಗೌರ್ಮೆಂಟ್ ಕ್ಯಾನ್ಸಲ್ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಇದೆ. ಬಟ್ ನಂಬಿಕೆ ಅದು ಮುಳುವಾಗಬಾರ್ದು, ತೊಂದರೆ ಆಗಬಾರ್ದು. ಆ ಉದ್ದೇಶಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಒಂದು ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ CA ಅವ್ರದ್ದೊಂದು ಟೀಮ್ ಮಾಡಿ ಅವರು ಈ ನೋಟಿಸ್ಗೆ ಫ್ರೀಯಾಗಿ ಉತ್ತರ ಕೊಡ್ತಾ ಇದ್ದಾರೆ, ಯಾರೂ ಫೀಸ್ ತಗೊತಾ ಇಲ್ಲ. ಆಮೇಲೆ ಈಗ ಸರ್ಕಾರಕ್ಕೆ ಗೊತ್ತಾಗಬೇಕಲ್ಲ ನಾವು ಎಷ್ಟು ಜನ ಇದ್ದೀವಿ, ನಮ್ಮ ಶಕ್ತಿ ಪ್ರದರ್ಶನ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಒಬ್ಬ ಬೇಕ್ರಿ ಒಂದು ಕಾಂಡಿಮೆಂಟ್ಸು ಸಿಗರೇಟ್ ಸೇಲ್ ಮಾಡಿದ್ರೆ ಹೈಯೆಸ್ಟ್ ಟ್ಯಾಕ್ಸು ಸರ್ಕಾರಕ್ಕೆ ಹೋಗುತ್ತೆ. ಹಾಲು ಸೇಲ್ ಮಾಡೋದ್ರಿಂದ ರೈತರಿಗೆ ಅನುಕೂಲ ಆಗುತ್ತೆ, ನಂದಿನಿಗೆ ಪ್ರಾಫಿಟ್ ಆಗುತ್ತೆ. ಈಗ ಬಹುಶಃ 90% ಹಾಲು ಸೇಲ್ ಆಗೋದು ನಂದಿನಿದೆ. ಈ ಕರ್ನಾಟಕ ಸರ್ಕಾರಕ್ಕೆ ಬೆನಿಫಿಟ್ ಆಗೋದು. ಆದ್ದರಿಂದ ಇದನ್ನ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು. ಮನವರಿಕೆ ಯಾವ ರೀತಿ ಮಾಡ್ತೀರಿ? ಆದ್ದರಿಂದ ಎಲ್ಲರೂ ಒಗ್ಗೂಡಿ ಒಂದು ಶಕ್ತಿ ಪ್ರದರ್ಶನ, ಏನು ಗಾಂಧಿ ಪ್ರತಿಮೆ, ಗಾಂಧಿನಗರ ಗಾಂಧಿ ಪ್ರತಿಮೆಯಿಂದ ಫ್ರೀಡಂ ಪಾರ್ಕ್ವರೆಗೂ ಹೋಗ್ತೀವಿ. ಅಲ್ಲಿಂದ ಮುಂದೆ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತೀವಿ. 100ಕ್ಕೆ 100 ನಿಮ್ಮ ಮಾಧ್ಯಮದ ಮುಖಾಂತರ ಪ್ರತಿಯೊಬ್ಬರೂ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನೋಟಿಸ್ಗೆ ಉತ್ತರ ಕೊಡಿ. ಅದು ನಮ್ಮ ಕರ್ತವ್ಯ. ಈ ದೇಶದ ಪ್ರಜೆಯಾಗಿ ಯಾವುದೇ ಸರ್ಕಾರ ಆಗಲಿ ಯಾವುದೇ ಇಲಾಖೆಗಳಾಗಲಿ ನಮಗೊಂದು ನೋಟಿಸ್ ಕೊಟ್ಟರೆ ಆ ನೋಟಿಸ್ಗೆ ಉತ್ತರ ನಾವು ಕೊಡಲೇಬೇಕು. ನಿಮಗೆ ಕಷ್ಟ ಆದರೆ ಅದಕ್ಕೆ ಸಹಾಯ ಮಾಡೋದಕ್ಕಂತಲೇ ನಾವು CA ಪ್ಯಾನಲ್ ಮಾಡಿದ್ದೀವಿ. ಅವರು ನಿಮ್ಮ ನೋಟಿಸ್ಗೆ ಉತ್ತರವನ್ನು ಕೊಡ್ತಾರೆ. 24ನೇ ತಾರೀಕು 9 ಗಂಟೆಗೆ ಗಾಂಧಿನಗರ ಗಾಂಧಿ ಪ್ರತಿಮೆಯಿಂದ ಶುರುವಾಗುತ್ತೆ ಮೆರವಣಿಗೆ. ಏನು ಕೊಟ್ಟಿದ್ದಾರೆ ನೋಟಿಸು,